ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ 5:30ಗೆ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟೆ. ಅದಾದಮೇಲೆ ರೀಸೆಂಟಾಗಿ ನಾನು ಅಮೆಝಾನಿಂದ LED ಲೈಟ್ನ ತರಿಸ್ಕೊಂಡಿದ್ದೆ ವೀಡಿಯೋ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ. ನಿಮ್ಗೇನಾದ್ರು ಈ ಲೈಟ್ದು ಲಿಂಕ್ ಬೇಕಿದ್ರೆ ನನಗೆ ಕಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಾದಮೇಲೆ ಇವತ್ತು ಟ್ರಾವೆಲಿಂಗ್ ಇತ್ತು, ಸೊ ಹಾಗಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ಜೊತೆ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಮದುವೆ ಇರೋದು ಚಿತ್ರದುರ್ಗದಲ್ಲಿ. ಸೊ ಬೆಳಗ್ಗೆನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ರೆ ಈವ್ನಿಂಗ್ ಬಂದು ಡೈರೆಕ್ಟ್ ತೊಗೊಂಡು ಹಾಗೆ ಹೊರಡ್ಬೋದು ಅಂತ ಪ್ಲಾನ್ ಇತ್ತು. ಸೊ ಈ ಸ್ಯಾರಿನ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಒನ್ ಆಫ್ ಮೈ ಫೇವ್ರೇಟ್ ಅಂತಲೂ ಕೂಡ ಹೇಳ್ಬೋದು. ಅದಾದಮೇಲೆ ಲಾಸ್ಟ್ ವೀಕ್ ಒಗ್ದಾಕಿದ ಬಟ್ಟೆ ಎಲ್ಲ ಹಾಗೆ ಇಟ್ಟಿದ್ದೆ, ಎಲ್ಲನೂ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಹಾಗೆ ಮನೆ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡೆ. ಜಾಸ್ತಿ ಏನೂ ಇರಲಿಲ್ಲ, ಜಸ್ಟ್ ಚಿಕ್ಕ ಪುಟ್ಟ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಇಂಥವೇ ಇತ್ತು. ಅದಾದಮೇಲೆ ನಾನು ಕೂಡ ಬೇಗ ರೆಡಿಯಾಗಿ ಆಫೀಸ್ ಕಡೆಗೆ ಹೊರಟು ಬಂದಾಯಿತು. ಬ್ರೇಕ್ಫಾಸ್ಟ್ ಅಂತ ಬಂದು ಇವತ್ತು ಹೆವಿ ಏನೂ ತಿನ್ನಬೇಕಂತ ಅನಿಸ್ತಾಯಿಲ್ಲ, ಬರೀ ಫ್ರೂಟ್ಸ್ ತೊಗೊಂಡೋಗಿದ್ದೆ. ಮನೆಯಿಂದನೇ ಚೇಪೆಕಾಯಿ ಮತ್ತು ಆರೆಂಜ್ ತೊಗೊಂಡೋಗಿದ್ದೆ, ತಿನ್ಕೊಂಡಿದ್ದಾಯಿತು. ಇವನ್ ಊಟ ಕೂಡ ಆಚೆನೇ ತಿನ್ನಬೇಕಾದ ಪರಿಸ್ಥಿತಿ ಇತ್ತು. ಇವತ್ತು ಲಂಚ್ ಏನೂ ಮಾಡಲಿಲ್ಲ ಮನೇಲಿ ನಾನು. ದೆನ್ ಅದಾದಮೇಲೆ ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸಿಂದ ಹೊರಟು ಮನೆ ಕಡೆ ಬಂದಿದ್ದಾಯಿತು. ಆ್ಯಂಡ್ ಮನೆಗೆಲ್ಲ ಬಂದು ನನ್ನ ಡಿನ್ನರ್ನೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನು ಸ್ಕಿನ್ ಕೇರ್ ಎಲ್ಲ ಮಾಡಿ ಮುಗಿಸ್ಕೋತೀನಿ. ಕೆಲವೊಂದು ಪ್ರಾಡಕ್ಟ್ಸ್ ಖಾಲಿ ಆಗಿತ್ತು, ಜೆಪ್ಟೊಂದು ಆರ್ಡರ್ ಮಾಡಿಕೊಂಡೆ. ಪುಡಿ ಇನ್ಸ್ಟೆಂಟ್ ದೋಸೆನ ಮಾಡ್ಕೊಂಡು ತಿಂದು ಈ ದಿನನ ಎಂಡ್ ಮಾಡಿಲ್ಲ, ಇನ್ನೂ ಇದೆ ಪಾರ್ಟ್ 2ಗೆ